ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ಒಂದು ಟಾಪಿಕ್ಕು ಓಲಾ ಎಲೆಕ್ಟ್ರಿಕಲ್ಸ್ ಅನ್ನೋ ಶೇರ್ ಮೇಲೆ. ಇದರ ಒಂದು IPO ಸ್ವಲ್ಪ ದಿನಗಳ ಹಿಂದೆ ಕೂಡ ಬಂತು, ಮಾರ್ಕೆಟಲ್ಲಿ ಲಿಸ್ಟ್ ಆಯಿತು. ಆ್ಯಕ್ಚುಲಿ ಇದರ ಒಂದು IPO ಅಷ್ಟೇನು ನ್ಯೂಸನ್ನು ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು ಜಾಸ್ತಿ ಇರಲಿಲ್ಲ. ಸೊ ಆದ ಕಾರಣ ಇದರ ಒಂದು ನ್ಯೂಸು ಅಷ್ಟಾಗಿ ಎಲ್ಲೂ ನಮಗೆ ನೋಡೋಕ್ಕೆ ಸಿಗಲಿಲ್ಲ. ಓಕೆ, ಫೈನ್. ಇದು ಓಲಾ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಅಂತಕ್ಕಂಥ ಒಂದು ಹೆಸರಲ್ಲಿ ಓಲಾದವ್ರದ್ದು ಸ್ಟಾಕು ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಿದೆ. ಆ್ಯಕ್ಚುಲಿ ಹೇಳೋದಾದರೆ ಇದು ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನನ್ನು ನಾನು ತಗೊಂಡಿದ್ದೀನಿ. ಮ್ಯಾಕ್ಸಿಮಮ್ ಒಂದು ರಿಟರ್ನನ್ನು ನೋಡಿದರೆ 39% ಅಷ್ಟು ರಿಟರ್ನನ್ನು ಕೊಟ್ಟಿದೆ ಈ ಶೇರು. ಓಕೆ, ನೆಕ್ಸ್ಟು ಕೆಲವೊಬ್ರು ಈಗ ಹೇಳ್ತಿದ್ದಾರೆ ಏನಂತ ಹೇಳಿದ್ರೆ, ಬೇಸಿಕಲಿ ಓಲಾ EV ಸೆಗ್ಮೆಂಟಲ್ಲಿ ಬರ್ತಕ್ಕಂಥ ಒಂದು ಶೇರು. ಹಾಗೆಯೇ ಟೂ ವೀಲರ್ ಸೆಗ್ಮೆಂಟಲ್ಲಿ ಟೂ ವೀಲರ್ ಗಾಡಿಗಳನ್ನು ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಕಂಪನಿ. ಟಾಟಾ ಮೋಟರ್ಸ್ ಕೂಡ EV ಸೆಗ್ಮೆಂಟಲ್ಲಿ ಬಂದ ನಂತರ ಈ ಒಂದು ಶೇರ್ ಗ್ರಾಫ್ನ ನೋಡ್ಬೋದು ನೀವು. ಸೊ ಮುಂಚೆ ಎಲ್ಲ ಫ್ಲ್ಯಾಟ್ ಆಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಒಂದು ಬೂಮಿಂಗ್ ಆಗ್ತಾಯಿದೆ. ಸೊ ಏನಕ್ಕೆ, ಬೇಸಿಕಲಿ ಏನಕ್ಕೆ ಅಂತ ಹೇಳಿದ್ರೆ, ಟಾಟಾ ಮೋಟರ್ಸು ತುಂಬ ಬೇಗ ರಿಯಲೈಸ್ ಆಗಿಬಿಟ್ರು ಅವರು. ಯಾವುದರಲ್ಲಿ, EV ಮಾರ್ಕೆಟಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಮಾರ್ಕೆಟಲ್ಲಿ ತುಂಬಾ ಬೇಗನೆ ರಿಯಲೈಸ್ ಆದರು ಅವರು. ಅದಕ್ಕೋಸ್ಕರನೇ ಇವರು EV ಮಾರ್ಕೆಟ್ ಸೆಗ್ಮೆಂಟಲ್ಲಿ ಮಾರ್ಕೆಟ್ ಶೇರ್ನ ಹೋಲ್ಡ್ ತುಂಬ ಮೆಜಾರಿಟಿ ಸ್ಟೇಕ್ನ ಮಾರ್ಕೆಟ್ ಶೇರ್ನ ಇವರು EV ಸೆಗ್ಮೆಂಟಲ್ಲಿ ಹೋಲ್ಡ್ ಮಾಡ್ತಾರೆ. ಸೊ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನೆಕ್ಸಾನು, ಸೊ ಹಿಂಗೆ ಒಂದು 2-3 ವೇರಿಯಂಟ್ ಇದೆ ಇವ್ರದ್ದು. ಸೊ ಇವುಗಳು ಬಂದ ನಂತರ ಟಾಟಾ ಮೋಟರ್ಸ್ ಅವರ ಒಂದು ಶೇರು ಮೊಮೆಂಟಮ್ನ ಪಡೀತು. ಕೆಲವರು ಏನಂತಾರೆ, ಓಲಾ ಮುಂದಿನ ಒಂದು ಟಾಟಾ ಮೋಟರ್ಸ್ ಆಗ್ಬೋದು. ಸೊ ನೋಡೋಣ ಯಾವ್ಯಾವುದು ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಿದೆ, ಏನೇನು ಕ್ರೈಟೇರಿಯಾ ಇದೆ, ಇವರ P&L ಆಗಿರ್ಬೋದು, ಇವರ ಮುಂದಿನ ಪ್ಲ್ಯಾನ್ಸ್ ಏನು, ಅದನ್ನೆಲ್ಲ ಒಂದು ಕಡೆಯಿಂದ ನೋಡ್ಕೊತ ಹೋಗೋಣ. ಸೊ ಬೇಸಿಕಲಿ ನೋಡೋದಾದರೆ EV ವೆಹಿಕಲ್ಸ್ನ ನಾವು ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಬೈಕ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು, ಸೊ ನಾವು ಇವನ್ನ ಪರ್ಚೇಸ್ ಮಾಡಿದರೆ ನಮಗೆ ಇನ್ಸೆಂಟಿವ್ಸ್ನ ಕೊಡ್ತಿದ್ರು. ಹಾಗೆಯೇ ITR ಫೈಲ್ ಮಾಡಬೇಕಾದ್ರೆ, ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡಬೇಕಾದ್ರೆ ನಮಗೆ ಕೆಲವೊಂದು ಬೆನಿಫಿಟ್ಸನ್ನು ಕೂಡ ನಮಗೆ ಕೊಡ್ತಿದ್ರು. ಸೊ ಇತ್ತೀಚಿನ ದಿನಗಳಲ್ಲಿ ಗೌರ್ಮೆಂಟಿಂದ ಬರ್ತಕ್ಕಂಥ ಇನ್ಸೆಂಟಿವ್ಸ್ ಆಗಿರ್ಬೋದು, ಹಾಗೆಯೇ ಕೆಲವೊಂದು ಬೆನಿಫಿಟ್ಸ್ ಆಗಿರ್ಬೋದು, ಟ್ಯಾಕ್ಸ್ನಲ್ಲಿ ಕೆಲವೊಂದು ಬೆನಿಫಿಟ್ಸನ್ನು ಕಮ್ಮಿ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಆದ ಕಾರಣ ನಮಗೆ, ನಾನು ಮುಂಚೆನೇ ಹೇಳ್ದಂಗೆ, ಓಲಾ ಎಲೆಕ್ಟ್ರಿಕ್ಸ್ ಅವ್ರದ್ದು 33% ಅಷ್ಟು ಮಾರ್ಕೆಟ್ ಶೇರನ್ನ ಇವರು ಹೊಂದಿದ್ದಾರೆ. ಯಾವುದರಲ್ಲಿ, EV ಸೆಗ್ಮೆಂಟಲ್ಲಿ. ಟಾಟಾ ಮೋಟರ್ಸ್ ಅವರು 72% ಮಾರ್ಕೆಟ್ ಶೇರ್ನ ಇವರು ಹೊಂದಿದ್ದಾರೆ. ಇದರಲ್ಲಿ EV ಸೆಗ್ಮೆಂಟಲ್ಲಿ. ಅಂದರೆ ಉಳಿದಿರ್ತಕ್ಕಂಥವ್ರು MG ಆಗಿರ್ಬೋದು, ಹಾಗೆಯೇ ಮಾರುತಿ ಸುಜುಕಿ ಅವರಾಗಿರ್ಬೋದು, ತುಂಬ ಲೇಟಾಗಿ ರಿಯಲೈಸ್ ಆಗಿಬಿಟ್ರು. ಮಾರುತಿ ಸುಜುಕಿ ಅವರು ಇದೇ ವರ್ಷದ ಎಂಡಿಂಗಲ್ಲಿ ಅವ್ರದ್ದು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಲು, ಎಲೆಕ್ಟ್ರಿಕ್ ಕಾರು ಬರುತ್ತೆ. ಬಟ್ ತುಂಬಾ ಲೇಟ್ ಆಗೋಯಿತು. ಸೊ ಅದಕ್ಕೋಸ್ಕರ ನೋಡ್ರಿ, ಟಾಟಾ ಮೋಟರ್ಸ್ 72% ಮಾರ್ಕೆಟ್ ಶೇರ್ನ ತನ್ನ ಹತ್ರ ಇಟ್ಕೊಂಡು ಕೂತಿದೆ. ಓಕೆ, ಇವಾಗ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಈ ಮುಂಚೆನೇ ಹೇಳಿದೆ ನಿಮಗೆ, EV ಸೆಕ್ಟರ್ಗೆ EV ವೆಹಿಕಲ್ಸ್ ತೊಗೊಂಡ್ರೆ ಇನ್ಸೆಂಟಿವ್ಸ್ ಕೊಡ್ತಾರೆ, ಗೌರ್ಮೆಂಟಿಂದ ಕೊಡ್ತಿದ್ರು. ಹಾಗೆಯೇ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ಕೆಲವೊಂದು ಬೆನಿಫಿಟ್ಸನ್ನು ಕೂಡ ಕೊಡ್ತಿದ್ರು. ಇವಾಗ ಏನಾಯಿತು, ಬಜಾಜ್ ಅವ್ರು ಏನು ಮಾಡಿದ್ರು, CNGಯ ಒಂದು ಗಾಡಿಯನ್ನು ತಂದರು. CNG ಮುಖಾಂತರ ಓಡ್ತಕ್ಕಂಥ ಒಂದು ವರ್ಲ್ಡ್ನಲ್ಲೇ ಫಸ್ಟ್ ಗಾಡಿ ಇದು. ಬಜಾಜ್ ಅವರು ಇಂಟ್ರೊಡ್ಯೂಸ್ ಮಾಡಿದರು, ಮಾರ್ಕೆಟಲ್ಲಿ ಕೂಡ ಇದೆ ಇದು. ಸೊ ಅವರು CEO ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೋ ಪಾರ್ಟಿ ಇನ್ ಟೂ ವೀಲರ್ಸ್ EV ಸ್ಪೇಸ್ ಡಿಸ್ಪೈಟ್ ಸಬ್ಸಿಡೀಸ್ ಆ್ಯಂಡ್ ಡಿಸ್ಕೌಂಟ್. ಟೂ ವೀಲರ್ ಸೆಗ್ಮೆಂಟಲ್ಲಿ ಏನು EV ಸೆಗ್ಮೆಂಟಲ್ಲಿ ಜಾಸ್ತಿ ಸೇಲೇ ಇಲ್ಲ, ಜನ ತೊಗೊತಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಯಾಕಂತ ಹೇಳಿದ್ರೆ, ಮೀಡಿಯಾದವರು ಇವ್ರನ್ನ EV ಸೆಗ್ಮೆಂಟಿಗೆ ಬರ್ತೀರಾ ಇಲ್ವಾ, ಸೊ ಅಂದ ಒಂದು ಕ್ವಶನನ್ನು ಹಾಕಿದಾಗ ಈ ಒಂದು ಮಾತನ್ನು ಹೇಳಿದರು ಅವರು. ಸೊ ಟೂ ವೀಲರ್ ಸೆಗ್ಮೆಂಟಲ್ಲಿ ಜಾಸ್ತಿ ಜನ ಇಲ್ಲ. ಸೊ ಅದೇ ಈ ಡಿಸ್ಕೌಂಟ್ಸು, ನಾನೇನು ಮುಂಚೆನೇ ಹೇಳಿದೆ, ಇನ್ಸೆಂಟಿವ್ಸು, ಈ ಡಿಸ್ಕೌಂಟ್ಸ್ ಎಲ್ಲ ಕಮ್ಮಿ ಮಾಡ್ತಾ ಇದ್ದಾರೆ ಗೌರ್ಮೆಂಟಿಂದ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಓಕೆ, ಅದೊಂದು ಕಡೆ ಆದರೆ, ಇವಾಗ ಈ ಓಲಾದವರಿಗೆ ಏನೇನು ಚಾಲೆಂಜ್ ಇದೆ ಅಂತ ಒಂದೊಂದಾಗೆ ನೋಡ್ಕೊತ ಹೋಗೋಣ. ಮೇಯ್ನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗು ಲುಕ್ಕು. ನಾವು ಇಷ್ಟೆಲ್ಲ ದುಡ್ಡು ಕೊಡ್ತೀವಿ, ಲಕ್ಷಗಟ್ಟಲೆ ಕೊಡ್ತೀವಿ, 1,85,000, ಹಾಗೆ 60,000-70,000 ಎಲ್ಲ ಗಟ್ಟಲೆ ಕೊಡ್ತೀವಿ. ಇದೇನು ಲುಕ್ಕು, ಒಳ್ಳೆ ಸ್ಕೂಟಿ ನೋಡ್ದಂಗೆ ಆಗುತ್ತಲ್ಲ ಅಂತಕ್ಕಂಥದ್ದು ಒಂದು. ಹಾಗೆಯೇ ಇವರು ತಮ್ಮ ಒಂದು ಸೇಲ್ಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಈ ಒಂದು ಪಿಕ್ಕಲ್ಲಿ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು ನೋಡ್ಬೋದು ನೀವು. ಸೇಲ್ಸ್ ಮೇಲೇ ಮೇಯ್ನಾಗಿ ಮಾಡ್ತಿರೋದೇ ಇವರು, ಸೇಲ್ಸ್ ಮೇಲೆ ಫೋಕಸ್ಸು.
ಮತ್ತು ಮಾಡಲೇಬೇಕು ಕೂಡ. ಯಾಕಂದರೆ ನೆಟ್ ಪ್ರಾಫಿಟನ್ನು ನೋಡೋದಾದರೆ ಪ್ರಾಫಿಟ್ನ ಅವರು ತಲೆನೇ ಕೆಡಿಸ್ಕೊಳಲ್ಲ. ಇವಾಗ ಆಟೋಮೆಟಿಕಲಿ ಸೇಲ್ಸ್ ಜಾಸ್ತಿ ಆಯಿತು ಅಂದರೆ ಅವ್ರಿಗೆ ರೆವಿನ್ಯೂ ಬಂದೇ ಬರುತ್ತೆ, ಪ್ರಾಫಿಟ್ಸ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಅವರು ಸೇಲ್ಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನೋಡೋಣ ಏನಾಗುತ್ತೆ ಇವ್ರದ್ದು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಒಂದು ಕಡೆಯಿಂದ ನೋಡೋದಾದರೆ ಇದೊಂದು ಫ್ಯೂಚರ್ ಓರಿಯೆಂಟೆಡ್ ಆಗಿರತಕ್ಕಂಥ ಒಂದು ಬಿಸ್ನೆಸ್ಸು. ಎಕ್ಸಾಂಪಲ್ಗೆ ಹೇಳೋದಾದರೆ ನೋಡಿ, ಫ್ಯೂಚರ್ ಓರಿಯೆಂಟೆಡ್ ಅಂದ ತಕ್ಷಣವೇ ಇವಾಗೇನೋ ಇದು ಲಾಸ್ ಮೇಕಿಂಗ್ ಕಂಪನಿ ಆಗಿರ್ಬೋದು. ಸೊ ಮುಂದಿನ ದಿನಗಳಲ್ಲಿ ಹೋಗ್ತಾ ಗೌರ್ಮೆಂಟಿಂದ ಸಿಗ್ತಕ್ಕಂಥ ಒಂದು ಸಬ್ಸಿಡೀಸ್ ಆಗಿರ್ಬೋದು, ಅಥವಾ ಏನೊಂದು ಹೊಸ ಯೋಜನೆಗಳಾಗಿರ್ಬೋದು EV ಸೆಗ್ಮೆಂಟ್ಗೆ ಸಂಬಂಧಿಸಿದಂತೆ. ಸೊ ಆ ಥರ ಎಲ್ಲ ಬಂದಾಗ ಇವರಿಗೊಂದು ಪಾಸಿಟಿವ್ ಸೈನ್ ಆಗುತ್ತೆ. ಸೊ ಮೊಮೆಂಟಮನ್ನು ಪಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಝೊಮ್ಯಾಟೋನೇ ತೊಗೊಳ್ಳೋದಾದರೆ ಒಂದು ಟೈಮಲ್ಲಿ ಫುಲ್ಲು ತುಂಬಾ ನೆಗೆಟಿವಲ್ಲಿ ಇರ್ತಕ್ಕಂಥ ಒಂದು ಶೇರ್ ಆಗಿತ್ತು. ಸೊ ಆದರೆ ಇವಾಗ ಬ್ಲಿಂಕಿಟ್ ಅಂತಕ್ಕಂಥ ಒಂದು ಕಂಪನಿಯನ್ನು ಖರೀದಿ ಮಾಡ್ತು. ಸೊ ಅದು ಖರೀದಿ ಮಾಡಿದ ನಂತರ ನೀವು ನೋಡ್ಬೋದು ಇವಾಗ ಝೊಮ್ಯಾಟೊ ಯಾವ ಲೆವೆಲಿಗೆ ಓಡ್ತಾ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಅದು ತದನಂತರ ಇನ್ನೊಂದು ನೋಡೋದಾದರೆ ಪೇಟಿಎಮ್, ಇದು ಇನ್ನೊಂದು ಆ್ಯಕ್ಚುಲಿ ಇದು ಮಿಸ್ಟೇಕು ಅಂತ ಹೇಳ್ಬೋದು. ಪೇಟಿಎಮ್ಮು ಇನ್ನೂ ಕೂಡ ಕಮ್ಬ್ಯಾಕ್ ಮಾಡೇ ಇಲ್ಲ. ಸೊ RBIಯಿಂದ ರೆಸ್ಟ್ರಿಕ್ಷನ್ಸು, ಗೌರ್ಮೆಂಟಿಂದ ರೆಸ್ಟ್ರಿಕ್ಷನ್ಸು, ಅದು ಇದು ಅಲಿಗೇಷನ್ಸ್ ಅಂತೆ ಸುಮಾರು ನಡೀತಾನೆ ಇದೆ. ಕಮ್ಬ್ಯಾಕ್ ಅಂತೂ ಆಗೇ ಇಲ್ಲ ಇದರಲ್ಲಿ. ಸೊ ಲಾಸ್ಟಲ್ಲಿ ಹೇಳೋದಾದರೆ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಏನು ಶೇರ್ ಇದೆ, ಇದರಲ್ಲಿ ಮುಖ್ಯವಾಗಿ ನಾವು ಸೇಲ್ಸನ್ನು ನೋಡಬೇಕು. ಹಾಗೆಯೇ ಇದ್ರ ಗ್ರೋತು ಏನು ಫ್ಯೂಚರಲ್ಲಿ ಓರಿಯೆಂಟೆಡ್, ಫ್ಯೂಚರಲ್ಲಿ ಹಿಂಗೆ ಗ್ರೋತ್ ಇರ್ಬೋದು. ಸೊ ಅದನ್ನು ನೋಡಬೇಕು. ಹಾಗೆಯೇ ಮುಂದೆ ಬರ್ತಕ್ಕಂಥ ರಿಸಲ್ಟು ತುಂಬ ಮೇನ್ ಆಗಿರುತ್ತೆ. ಸೊ ರಿಸಲ್ಟಲ್ಲೇ ನಮಗೆಲ್ಲದೂ ನೋಡೋಕ್ಕೆ ಸಿಗುತ್ತೆ. ಏನು ಸೇಲ್ಸ್ ಆಗಿದೆ, ಇವ್ರದ್ದು ಪ್ರಾಫಿಟ್ ರೇಟ್ಸ್ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು. ಸೊ ಓವರಾಲಾಗಿ ನೋಡೋದಾದರೆ EV ಸೆಗ್ಮೆಂಟ್ ಮುಂದೆ ಮೂವ್ ಆಗುತ್ತಾ, ನಿಮಗೆ ಹೌದು ಅಂತ ಅನಿಸಿದರೆ ಓಕೆ ಫೈನ್, ಈ ಒಂದು ಸ್ಟಾಕನ್ನು ಸ್ಟಡಿ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.